ಬಿಗ್ ಬಾಸ್ ನ ಮಾಜಿ ಕಂಟೆಸ್ಟೆಂಟ್ ಅಂದ್ರೆ ಈ ಸೀಸನ್ ನ ಕಂಟೆಸ್ಟೆಂಟ್ ಕೆಲ ದಿನಗಳ ಹಿಂದಷ್ಟೇ ಹೊರಗಡೆ ಬಂದಿದ್ದಾರೆ. ಅಮಿತ್ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಅಮಿತ್ ಅವರೇ ನಮಸ್ಕಾರ. ನಮಸ್ಕಾರ ವಿದ್ಯಾಶ್ರೀ ಅವರೇ. ಸಿಕ್ಕಾಪಟ್ಟೆ ಬೇಜಾರಾಗುವಂತಹ ಒಂದು ವಿಷಯ. ಇದು ಸಡನ್ ಆಗಿ ಇದ್ರ ಬಗ್ಗೆ ಕೇಳಿದಾಗ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ಈಗ ನಾನೇ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಆಚೆ ವಾಪಸ್ ಮನೆಗೆ ಬಂದಾಗ ನನ್ನ ಒಂದು ಮೆಂಟಲ್ ಮೈಂಡ್ ಸೆಟ್ ಎಷ್ಟು ಚೇಂಜ್ ಆಗಿ ಎಷ್ಟು ಬದಲಾಯ್ತು. ಓಕೆ, ಆ ಬಣ್ಣಗಳು, ಆ ಲೈಟ್ಸ್, ಆ ಕ್ಯಾಮ್ರಾ ಅದೆಲ್ಲ ಬಿಟ್ಟು ನಾನು ಆಚೆ ಬರ್ತಾ ಇದ್ದೀನಿ, ಹೆಂಗೆಲ್ಲ ಚೇಂಜ್ ಆಗಬಹುದು ಅಂತ. ಈಗ ಐ ಕಾಂಟ್ ಇಮ್ಯಾಜಿನ್ ಅಲ್ಲಿರುವಂತಹ 18 ಕಂಟೆಸ್ಟೆಂಟ್ ಗಳ ಪರಿಸ್ಥಿತಿ ಯಾವ ತರ ಇರುತ್ತೆ ಅಂತ. ಅದು ಬಿಟ್ರೆ ಸಾವಿರಾರು ಜನ ಅಲ್ಲಿ ಸೆಟ್ ವರ್ಕರ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಟಾಸ್ಕ್ ಮ್ಯಾನೇಜರ್ಸ್, ಕ್ರಿಯೇಟಿವ್ ಟೀಮು, ಅಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದು ಒಂದು ಅಂದ್ರೆ ಇನ್ನೊಂದು ಕಡೆ ವೀಕ್ಷಕರು ಅಂತ ಬಂದಾಗ ಕೋಟ್ಯಾಂತರ ಜನ ಎಲ್ಲಾ ಕಡೆ ಕುತ್ಕೊಂಡು ಆ ಒಂದು ಕಾರ್ಯಕ್ರಮಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೆ ಅಂತ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ, 100% ಸರಿನೇ. ಬಟ್ ಆ ಒಂದು ಕಾರಣಕ್ಕೆ ತುಂಬಾ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತ್ರ ಹೇಳ್ತಾ ಇರೋದು ನಾನು. ಅಂದ್ರೆ ಪಾಸಿಟಿವ್ಸ್ ಅನ್ನೋದು ಏನೂ ಇಲ್ಲ, ಅದ್ರಲ್ಲಿ ಬರೀ ನೆಗೆಟಿವ್ಸ್ ಆಗ್ತಾ ಇರೋದು. ಎಲ್ರಿಗೂ ಏಟ್ ಬೀಳ್ತಾ ಇದೆ, ಎಲ್ರಿಗೂ ಹೊಡ್ತಾ ಅಂತ ಹೇಳ್ತಾ ಇರೋದು ಈ ಒಂದು ಕಾರಣಕ್ಕೆ. ಅಂದ್ರೆ ಇದನ್ನ ಅವಾಯ್ಡ್ ಮಾಡಬಹುದಾಗಿತ್ತೇನೋ ಅಂತ ಹೇಳಿ. ಅಂದ್ರೆ ಬಿಗ್ ಬಾಸ್ ನವ್ರು ಅಲ್ಲದೆ ಇದ್ರು ಎಲ್ಲಿ ನೀವು ಸೆಟ್ ಅನ್ನ ಹಾಕಿದಾರೋ ಅವರು ಆ ಜಾಗದಲ್ಲಿದ್ದವ್ರು ಇದನ್ನ ಅವಾಯ್ಡ್ ಮಾಡಬಹುದಾಗಿತ್ತೇನೋ, ಇಂತಹ ಸಮಸ್ಯೆ ಎದುರಾಗ್ತಿರ್ಲಿಲ್ವೇನೋ ಅಮಿತ್? ಖಂಡಿತ ಅವಾಯ್ಡ್ ಮಾಡ್ಬೋದಿತ್ತು. ಯಾಕಂದ್ರೆ ಒಂದು ಸೆಟ್ ಕಟ್ಟಿಸ್ಬೇಕು ಅಂದ್ರೆ 6-7 ತಿಂಗಳಾಗುತ್ತೆ. 6 to 7 ಮಂತ್ಸ್ ಕೂತ್ಕೊಂಡು ಅವರು ಆರ್ಟ್ ಡಿಸೈನ್ ಎಲ್ಲ ಸೆಟ್ ಮಾಡಬೇಕು. ಬೇರೆ ಯಾವ ಸೆಟ್ಗೂ ಹೋಗಕ್ಕಾಗಲ್ಲ, ಅವ್ರು ಅದೇ ಸೆಟ್ಗೆ ಹೋಗ್ಬೇಕೀಗ. ಎಷ್ಟೋ ಜನ ಇನ್ವೆಸ್ಟ್ ಮಾಡಿರ್ತಾರೆ ಆ ಸೆಟ್ ಮೇಲೆ, ಅಷ್ಟು ಬ್ರ್ಯಾಂಡ್ಗಳಿರುತ್ತೆ, ಅಷ್ಟು ಕಲರ್ಸ್ ಇರುತ್ತೆ, ಅದೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದಂತಹ ಸೆಟ್, ಆಟಕ್ಕೂ ಪ್ಲಾನ್ ಮಾಡಿದಂತಹ ಸೆಟ್ ಅದು. ಈ ಸಲ ನಮ್ಮ ಕರ್ನಾಟಕದ ಬಗ್ಗೆ ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಅಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಅಲ್ಲಿರುವಂತಹ ಆ ಒಂದು ಸೆಟ್ ವರ್ಕ್ ಆಗಿರ್ಬೋದು, ಕರಾವಳಿಯಿಂದ ಹಿಡಿದು ಹಂಪಿಯಿಂದ ಹಿಡಿದು ಬೇರೆ ಬೇರೆ ಮೈಸೂರು, ಬೇರೆ ಬೇರೆ ಭಾಗಗಳನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಆ ಜಾಗವನ್ನ. ಸೊ ತಿರ್ಗಾ ಆ ಜಾಗನ ರೀಕ್ರಿಯೇಟ್ ಮಾಡೋ ಸೀನೇ ಇಲ್ಲ. ಐ ಥಿಂಕ್ ಒಂದು 6-7 ಮಂತ್ಸ್ ಬೇಕೇ ಬೇಕು. ಸೊ ವಾಪಸ್ ಅದೇ ಸೆಟ್ಗೆ ಕಳಿಸ್ಲೇಬೇಕು. ಸೊ ಬೇಜಾರಾಗ್ತಾ ಇರುವಂತ ವಿಚಾರ ಏನು ಅಂದ್ರೆ, ಈಗ ಇದೊಂದು ದೊಡ್ಡ ಗ್ಯಾಪ್ ಆದ್ಮೇಲೆ ತಿರ್ಗಾ ಅವ್ರು ಹೋಗಿ ಫ್ರೆಶ್ ಆಗಿ ಮೈಂಡ್ ಸೆಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ತಿರ್ಗಾ ಮಾಡಬೇಕು ಅಂತ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ 100% ಈ ಲೀಗಲ್ ಟೀಮ್ ಎಲ್ಲ ಸ್ವಲ್ಪ ಮುಂಚೆನೆ ರಿಸರ್ಚ್ ಮಾಡ್ಬಿಟ್ಟು ಇದ್ರ ಬಗ್ಗೆ ಏನೇನ್ ನಡೀತಾ ಇದೆ, ಅಲ್ಲಿ ಏನೇನ್ ಆಗಿತ್ತು ಮುಂಚೆ ಅಂತ ನೋಡ್ಬೇಕಿತ್ತು. ಈಗ ಅಂಥ ದೊಡ್ಡ ಕರ್ನಾಟಕದ ನಂಬರ್ 1 ಕಾರ್ಯಕ್ರಮಕ್ಕೆ ಈ ಒಂದು ಕೇಸ್ ಇರುವಂತದ್ದು ಗೊತ್ತಿರ್ಲಿಲ್ಲ ಅಂದ್ರೆ ಇನ್ ಎಷ್ಟು ರೇಂಜ್ ಅನ್ನು ಮುಚ್ಚಿಟ್ಟಿದ್ದಾರೆ, ಇನ್ ಏನೇನ್ ವೈಯಕ್ತಿಕವಾಗಿ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದು 2 ವರ್ಷದಿಂದ ನಡೀತಾ ಇದೆ ಕೇಸು. ಈಗ ಬಿಗ್ ಬಾಸ್ ನಡೆಯೋ ಸಮಯದಲ್ಲೇ ಅವ್ರನ್ನ ಸಡನ್ ಆಗಿ ತಡೆದ್ಬಿಟ್ಟು ನಿಲ್ಸಿದ್ರೆ ಏನೋ ಒಂದು ವೈಯಕ್ತಿಕ ಇದು ಇರಬಹುದು. ಐ ಆಮ್ ಜಸ್ಟ್ ಸೇಯಿಂಗ್, ಇರ್ಲೂಬಹುದು. ಬಟ್ ಏನೇ ನಡೀತಾ ಇದ್ರು ಮೋಸ, ಇದು ಕಾಮನ್ ಮ್ಯಾನ್ ನಮ್ಮಂತವ್ರಿಗೆ ತುಂಬಾ ಮೋಸ ಆಗ್ತಾ ಇದೆ ಈ ಒಂದು ಕಾರಣಕ್ಕೆ. ಅದು ಮುಂಚೆನೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೇಲೆ ಇದಿತ್ತು, ಈ ತರದೊಂದು ಸಮಸ್ಯೆ ಆಗುತ್ತೆ ಅಂದ್ರೆ ಯಾರು ಮಾಡಲ್ಲ. ಅಲ್ಲಿ ಏನಕ್ಕೆ ಬಿಗ್ ಬಾಸ್ ಕುತ್ಕೊಂಡ್ ಮಾಡ್ತಾರೆ ಅಲ್ಲಿ? ಸೊ ಇದ್ರ ಬಗ್ಗೆ ಅಲ್ಲಿರುವಂತಹ ವೆನ್ಯೂ ಜನ, ಅದ್ ಯಾರು ಜಾಲಿವುಡ್ ಸ್ಟುಡಿಯೋಸ್ ಇದ್ರು, ಅವ್ರು ಮುಂಚೆನೆ ತಿಳಿಸಿದ್ರೆ ಅಟ್ಲೀಸ್ಟ್ ಅವ್ರು ಮುಂಚೆನೆ ಏನಾದ್ರು ಒಂದು ಪ್ಲಾನ್ ಮಾಡ್ತಾ ಇದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಗ್ರ್ಯಾಂಡ್ ಲಾಂಚ್ ಮಾಡಿ ಒಂದು ಕಾರ್ಯಕ್ರಮ ಅಂತ ಬಿಟ್ಕೊಟ್ಟಾದ್ಮೇಲೆ ಸಡನ್ ಆಗಿ ಈಗ ನಿಲ್ಸ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಜನರಲ್ಲಿ ಇರುವಂತಹ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಅಂತ. ಒಂದು ಶೋ ಬೆಳೆಸೋದು, ಕಟ್ಸೋದು ತುಂಬಾ ಕಷ್ಟ. ಈ ಕಂಟೆಸ್ಟೆಂಟ್ಸ್ ಹೋಗಿ ಇಷ್ಟು ಲೆವೆಲ್ ಮೈಂಡ್ ಸೆಟ್ ಬರ್ಬೇಕಾದ್ರೆ 10 ದಿನ ಅವ್ರೇನೋ ಕೆಲಸ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದಿರ್ತಾರೆ. ತಿರ್ಗಾ ಅವ್ರು ಹೋಗಿ ಫ್ರೆಶ್ ಆಗಿ ಶುರು ಮಾಡ್ಬೇಕಾದ್ರೆ ಇನ್ನೊಂದು 1 ವಾರ, ಇನ್ನೊಂದು 10 ದಿನ ಇನ್ನೂ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇರೋದು. ಈ ಸೀಸನ್ ಸ್ಪೆಸಿಫಿಕ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಹೋಗ್ತದೆ ಆಗ್ಲೇ ಬೇರೆ ಸೀಸನ್ ಗಳಿಗೆ ಕಂಪೇರ್ ಮಾಡಿದ್ರೆ. ಅಂಡ್ ಇದೇ ಸೀಸನ್ಗೆ ಇದಾಗಬೇಕಿತ್ತ ಅನ್ನೋ ಬೇಜಾರಷ್ಟೇ ನಮ್ಗೆ. ನೀವು ಮಾತನಾಡ್ತಾ ಹೇಳಿದ್ರಿ ವೈಯಕ್ತಿಕವಾಗಿ ಏನೋ ಇರಬಹುದು, ಆ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಿದ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಯಾರಿಗಿರಬಹುದು, ಯಾಕಿರಬಹುದು ಅಂತ ಹೇಳಿ? ಜೆನ್ಯೂನ್ ಆಗಿ ನನಗೂ ಗೊತ್ತಿಲ್ಲ ಮ್ಯಾಮ್. ಐ ಥಿಂಕ್ ಸೋಷಿಯಲ್ ಮೀಡಿಯಾ ಮೀಮ್ಸ್ ಅಲ್ಲಿ ತುಂಬಾ ಜನರು ಹೆಸರೆಲ್ಲ ಹೇಳ್ತಾ ಇದಾರೆ. ಬಟ್ ವೈಯಕ್ತಿಕವಾಗಿ ಅವ್ರು ಮಾಡ್ಬೇಕಾದ್ರು ಯಾಕೆ ಬಿಗ್ ಬಾಸ್ ಅಲ್ಲಿ ಟಾರ್ಗೆಟ್ ಅಂದ್ರೆ ಪ್ರತಿ ವರ್ಷ ಏನೋ ಒಂದು ಕಾಂಟ್ರವರ್ಸಿ ನಡೆಯುತ್ತೆ. ಬಿಗ್ ಬಾಸ್ ಮನೆಗೆ ಇರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಏನೋ ಒಂದು ಸೀನ್ ಮಾಡೇ ಮಾಡ್ತಾರೆ. ಬಟ್ ಇಲ್ಲಿ ಈ ಒಂದು ಕಾರ್ಯಕ್ರಮ ಶುರುವಾಗಿ ಅದ್ದೂರಿಯಾಗಿ ಓಡ್ತಾ ಇರುವಂತಹ ಸಮಯದಲ್ಲಿ ಯಾಕೆ ವೈಯಕ್ತಿಕವಾಗಿ, ಅಷ್ಟು ವೈಯಕ್ತಿಕನ ಒಂದು ಕಾರ್ಯಕ್ರಮವನ್ನೇ ನಿಲ್ಲಿಸುವಷ್ಟು, ಅಂದ್ರೆ ಜನರ ಭರವಸೆಯನ್ನ ಹೊಡೆದಾಕುವಷ್ಟು ವೈಯಕ್ತಿಕನ ಇದು? ಅದು ಇದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ ಜನನು ನೋಡ್ತಾ ಇರ್ತಾರೆ, ಜನರಿಗೂ ಒಂದು ಮೆಸೇಜ್ ಹೋಗುತ್ತೆ ನಾವ್ ಏನೇ ಮಾಡಿದ್ರು. ಅಂದ್ರೆ ಕ್ರಮ ತಗೊಳ್ಳೋದಿದ್ರೆ ಬಿಗ್ ಬಾಸ್ ಶೋ ಆರಂಭ ಆಗೋದಕ್ಕೆ ಮುಂಚೆನೂ ತಗೋಬಹುದಾಗಿತ್ತು ಅಂತ ಹೇಳಿ. ಯಾಕಂದ್ರೆ 10 ದಿನ ಅಷ್ಟೇ ಆಗಿದೆ ಅಂತ ಹೇಳಿ ಅಲ್ವಾ? ಎಷ್ಟು ಚಾನ್ಸಸ್ ಇತ್ತು, ಎಷ್ಟು ಅವಕಾಶಗಳಿತ್ತು, ಇದಕ್ಕಿಂತ ಮುಂಚೆನೂ ಅವಕಾಶಗಳಿತ್ತು. ಮೇ ಬಿ ಟೈಮಿಂಗ್ ಈಗಲೇ ಕರೆಕ್ಟ್ ಆಗಿ ಬಂತು ಏನೋ ಗೊತ್ತಿಲ್ಲ. ಬಟ್ ನಾನ್ ಕೇಳ್ಕೊಂಡಿದ್ದೆ, ಅಕಸ್ಮಾತ್ ಇನ್ನೊಂದ್ಸಲ ಅವಕಾಶ ಸಿಕ್ಕಿದ್ರೆ ಇದಕ್ಕಿಂತ ಮುಂಚೆನೆ ಆಗ್ಬಿಟ್ಟಿದ್ರೆ ಅವ್ರು ಸ್ವಲ್ಪ ಹುಷಾರಾಗಿ ಆ ಶೋನ ಪ್ಲಾನ್ ಮಾಡ್ಕೊಂಡ್ಬಿಡ್ತಾ ಇದ್ರು. ತಿರ್ಗಾ ಎಲ್ಲ ಕಂಪ್ಲೀಟ್ ಆಗಿ ಐ ಆಮ್ ಜಸ್ಟ್ ಸ್ಪೀಕಿಂಗ್ ಫಾರ್ ಆಲ್ ದ ಆರ್ಟಿಸ್ಟ್, ಅಲ್ಲಿರುವಂತಹ ಇಂಡಸ್ಟ್ರಿಯ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಅವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. 100% ಅವ್ರ ಕೆಲಸ ಅವ್ರು ಮಾಡ್ಲೇಬೇಕು. ಅಂಡ್ ಐ ರೆಸ್ಪೆಕ್ಟ್ ದಟ್.
ಕಾನೂನು ಏನೇನ್ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಇದು ಒಂದಲ್ಲ ಒಂದಿನ ಆಗ್ಬೇಕಿತ್ತು, ಬಟ್ ಈಗ ಆಯ್ತಲ್ಲ ಅನ್ನೋದೇ ಬೇಜಾರು ನಂಗೆ ಅಷ್ಟೇ. ನಿಜ ನಿಜ. ಅಮಿತ್, ಹಾಗೆ ಸಂಪರ್ಕದಲ್ಲಿ ಒಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟ ಹಾಗೆ, ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ. ರೈಟ್, ಬಿಗ್ ಬಾಸ್ಗೆ 10 ದಿನಗಳ ಕಾಲಾವಕಾಶ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಅಗತ್ಯ ದಾಖಲಾತಿಯನ್ನ ಪಡ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕೋರ್ಟ್ ಅಫಿಡವಿಟ್ ಸಲ್ಲಿಕೆ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನ ಪಡೆಯುವಂತಹ ಕೆಲಸವನ್ನ ಡಿಸಿ ಮಾಡಿದ್ದಾರೆ. ಕೊಟ್ಟಿರುವಂತಹ ಗಡುವು 10 ದಿನಗಳ ಗಡುವು. ಆ ಗಡುವಿನಲ್ಲಿ ಎಲ್ಲವನ್ನ ಕೂಡ ಸರಿಪಡಿಸಿ ಅಂತ ಹೇಳಿ ಜಾಲಿವುಡ್ ಸ್ಟುಡಿಯೋ ಮ್ಯಾನೇಜ್ಮೆಂಟ್ಗೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಅಲ್ಲಿಗೆ ಬಿಗ್ ಬಾಸ್ ಶೋನ ನಡೆಸೋದಕ್ಕೆ ಅಥವಾ ಬಿಗ್ ಬಾಸ್ಗೆ 10 ದಿನಗಳ ಕಾಲಾವಕಾಶ, ಜಾಲಿವುಡ್ ಸ್ಟುಡಿಯೋಸ್ಗೆ 10 ದಿನಗಳ ಕಾಲಾವಕಾಶ, ಎಲ್ಲವನ್ನ ಕೂಡ ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಅಧಿಕೃತವಾದಂತಹ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕು. ಜಿಲ್ಲಾಡಳಿತದ ಮೂಲದಿಂದ ಈ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ರೈಟ್, ನಮ್ಮ ಜೊತೆ ಮಾಜಿ ಸ್ಪರ್ಧಿ ಅಮಿತ್ ಲೈವ್ ನಲ್ಲಿ ಮಾತನಾಡ್ತಾ ಇದ್ರು. ಆಗ್ಲೇ ಅಮಿತ್, ಹೊಸ ಅಪ್ಡೇಟ್, 10 ದಿನಗಳ ಕಾಲಾವಕಾಶ ಅಂದ್ರೆ ಎಲ್ಲವನ್ನ ಕೂಡ ಸರಿಪಡಿಸಿಕೊಳ್ಳುವುದಕ್ಕೆ ಬಿಗ್ ಬಾಸ್ನವರಿಗೂ ಜೊತೆಗೆ ವೇಲ್ಸ್ ಸ್ಟುಡಿಯೋದವರಿಗೂ ಸಮಯಾವಕಾಶ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಅಮಿತ್, ಖಂಡಿತ ಐ ಥಿಂಕ್ ಒಳ್ಳೆ ಸಮಯ ಸಿಕ್ಕಿದೆ. 10 ದಿನಗಳಲ್ಲಿ ಎಲ್ಲ ಸರಿ ಮಾಡಿಸ್ಕೋಬಹುದು. ಅದು ಸರಿ ಮಾಡಿಸ್ಕೊಂಡು ಇಮ್ಮಿಡಿಯೇಟ್ ಆಗಿ ಎಲ್ಲ ಕಂಟೆಸ್ಟೆಂಟ್ಸ್ ನ ಒಳಗೆ ಕರೆಸ್ಬೇಕು. ಆ ಕಾರ್ಯಕ್ರಮ ಕಂಟಿನ್ಯೂ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. 10 ದಿನ ತುಂಬಾ ಜಾಸ್ತಿ. ಆಕ್ಚುಲಿ 10 ದಿನಾನೇ ಆಗಿರೋದು ಕಾರ್ಯಕ್ರಮ ಶುರು ಆಗ್ಬಿಟ್ಟು. 10 ದಿನ ಅನ್ನೋದು ತುಂಬಾ ದೊಡ್ಡ ಬ್ರೇಕ್. ಬಟ್ ಹೋಪ್ಫುಲಿ ಕರ್ನಾಟಕದ ಜನತೆಗೆ ಮತ್ತೆ ಕಂಟೆಸ್ಟೆಂಟ್ಸ್ಗೆ ನಾನು ಕೇಳ್ಕೊಂತ ಇರೋದು ಏನು ಅಂದ್ರೆ, ಇದೊಂದು ಬ್ರೇಕ್ ಅಂತ ಕನ್ಸಿಡರ್ ಮಾಡಿ. ಇದೊಂದು ಮಧ್ಯದಲ್ಲಿ ಒಂದು ಸಣ್ಣ ಬ್ರೇಕ್ ಅಷ್ಟೇ. ತಿರ್ಗಾ ವಾಪಸ್ ಬರ್ತಾರೆ, ತಿರ್ಗಾ ಎಲ್ಲರೂ ನಿಮ್ಮನ್ನ ಎಂಟರ್ಟೈನ್ ಮಾಡೇ ಮಾಡ್ತಾರೆ. ಕಂಟೆಸ್ಟೆಂಟ್ಸ್ಗೂ ಒಂಥರ ಒಂದು ಸಣ್ಣ ಪೀಸ್ ಆಫ್ ಮೈಂಡ್ ಬ್ರೇಕ್ ಸಿಕ್ದಂಗ ಆಯ್ತು. ತಿರ್ಗಾ ವಾಪಸ್ ಹೋಗ್ಬಿಟ್ಟು ನೀವು ಆಟ ನೀವು ಆಡಿ, ಬಟ್ ಸ್ವಲ್ಪ ಈ ಒಂದು ಬ್ರೇಕ್ ಅನ್ನ ಉಪಯೋಗಿಸ್ಕೊಳ್ಳಿ ಅಂತ. ತುಂಬಾ ಟ್ರೊಮ್ಯಾಟಿಕ್ ಆಗಿ ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಕಂಟೆಸ್ಟೆಂಟ್ಸ್ಗೆ. ಸೊ ದೇವರು ಜೆನ್ಯೂನ್ಲಿ ಆ ಕಂಟೆಸ್ಟೆಂಟ್ಸ್ಗೆಲ್ಲ ಶಕ್ತಿ ಕೊಡ್ಲಿ. ಅಂಡ್ ಯಾರ್ಯಾರು ಬೇಜಾರು ಮಾಡ್ಕೊಂಡಿದಿರೋ ಈ ಕಾರ್ಯಕ್ರಮ ನಿಂತೋಯ್ತು ಅಂತ ತಲೆ ಕೆಡಿಸ್ಕೊಳ್ಳೇಬೇಡಿ. ಕಾರ್ಯಕ್ರಮ 100% ಮುಂದುವರೆದೇ ಒರೆಯುತ್ತೆ. ಮೇ ಬಿ 10 ದಿನಾನೂ ಜಾಸ್ತಿ ಆಗ್ಬೋದು, ಅದಕ್ಕಿಂತ ಮುಂಚೆನೆ ಶುರು ಆಗ್ಬೋದು. ಇನ್ನೊಂದು 2-3 ದಿನದಲ್ಲಿ ಎಲ್ಲ ಸರಿ ಹೋಗ್ಬಿಡ್ಬೋದು. ಯು ನೆವರ್ ನೋ. ಸೊ ಭರವಸೆನ ಕಳ್ಕೊಬೇಡಿ, ವಾಪಸ್ ಬಂದೇ ಬರುತ್ತೆ ಕಾರ್ಯಕ್ರಮ. ಅದಕ್ಕೆ ಅಂತ ಸರ್ಕಾರ ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ, ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಇರಲಿ, 2 ಕಡೆ ಗಮನ ಇರಲಿ ನಿಮ್ದು. ಓಕೆ ಅಮಿತ್, ನೀವೀಗ 1 ವಾರ ಒಳಗಡೆ ಇದ್ರಿ, ಇಡೀ ಹೊರ ಜಗತ್ತಿನಿಂದ ಡಿಸ್ಕನೆಕ್ಟೆಡ್ ಆಗಿರ್ತೀರಿ ತಾವು. ಈಗ ಒಳಗಿರುವಂತಹ ಕಂಟೆಸ್ಟೆಂಟ್ಸ್ ಯಾರಿದ್ದಾರೆ, ನಿನ್ನೆ ಅವರು ಅನಿವಾರ್ಯವಾಗಿ ಹೊರಗಡೆ ಬರುವಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಅಂದ್ರೆ ಒಳಗಿದ್ದಾಗಲೇ ಒಂದು ರೀತಿಯಾದಂತಹ ಮಾನಸಿಕ ಒತ್ತಡ ಎಲ್ಲರ ಮೇಲೂ ಇರುತ್ತೆ. ಈಗ ಹೊರಗಡೆ ಬಂದಿದ್ದಾರೆ, ಹೊರಗಡೆ ಇರುವಂತಹ ಜನರಿಗೆ ಎಕ್ಸ್ಪೋಸ್ ಆಗಿದ್ದಾರೆ, ಮಾಧ್ಯಮಗಳಲ್ಲೂ ಕೂಡ ಕೆಲವರು ಕಾಣಿಸ್ಕೊಂಡ್ಬಿಟ್ರು. ಈ ರೀತಿಯಾಗಿ ಹೊರಗಡೆ ಬಂದು ಮತ್ತೆ ಒಳಗಡೆ ಹೋಗಿ ಮತ್ತೆ ಆಟವನ್ನ ಕಟ್ಟೋದು ಎಷ್ಟು ಚಾಲೆಂಜಿಂಗ್ ಆಗಬಹುದು ಆ ಸ್ಪರ್ಧಿಗಳಿಗೆ ಅಂತ ಹೇಳಿ ಅಮಿತ್? ಸಿಕ್ಕಾಪಟ್ಟೆ ಚಾಲೆಂಜಿಂಗ್. ಈಗ ಅಕಸ್ಮಾತ್ ಬೈ ಚಾನ್ಸ್ ನಾನೇ ಅಲ್ಲಿ ಉಳ್ಕೊಂಡ್ಬಿಟ್ಟು ಇನ್ನೊಂದು 2 ದಿನದಲ್ಲಿ ನಾನು ಈ ರೀತಿ ಆಚೆ ಬಂದಿದ್ರೆ ತುಂಬಾ ಚಾಲೆಂಜಿಂಗ್ ಆಗ್ಬಿಡ್ತಾ ಇತ್ತು. ಅಯ್ಯೋ ಏನ್ ಮಾಡೋದು, ಇದು ನಿಜವಾಗ್ಲೂ ನಡೆಯುತ್ತಾ ಅಂತ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ. ಕಂಟೆಸ್ಟೆಂಟ್ಸ್ ಎಲ್ಲಿ ಹೇಳ್ತಾರೆ ಕೋರ್ಟ್ ಪ್ರೊಸೀಡಿಂಗ್ ನಡೀತಾ ಇದೆ, ಇದು ನಡೀತಾ ಇದೆ, ಇದು ಅಪ್ಡೇಟ್ ಬರೋವರೆಗೂ ನಾವು ಕಾಯಬೇಕು ಅಂತ. ಯಾವುದೇ ತರದ ಅಪ್ಡೇಟ್ ಗೊತ್ತಿರಲ್ಲ. ಅವ್ರನ್ನ ಅಲ್ಲಿ ಕೂಡ್ಸಿರ್ತಾರೆ, ಒಂದು ಹೋಟೆಲ್ ರೂಮ್ ಅಲ್ಲಿ ಕೂಡ್ಸಿರ್ತಾರೆ, ರೆಸಾರ್ಟ್ ಅಲ್ಲಿ. ಸೊ ಆ ಟೈಮಲ್ಲಿ ತುಂಬಾ ಗೊಂದಲಗಳು. ಅಯ್ಯೋ ಕಾರ್ಯಕ್ರಮ ಇದು ಮುಂದೆ ನಡೆಯುತ್ತಾ, ನಂಗೆ ಇನ್ನೊಂದು ಅವಕಾಶ ಸಿಗುತ್ತಾ, ನಾನು ಎಷ್ಟೋ ಕನಸುಗಳನ್ನ ಕಟ್ಕೊಂಡ್ ಬಂದಿದ್ನಲ್ಲ, ನಾನು ಇದನ್ನ ಬಿಟ್ಬಿಟ್ಟಿದ್ನಲ್ಲ, ಅದನ್ನ ಬಿಟ್ಬಿಟ್ಟಿದ್ನಲ್ಲ, ಹೆಂಗ್ ಹೋಗೋದು ಮುಂದೆ ಲೈಫಲ್ಲಿ, ಏನ್ ಮಾಡೋದು ಅಂತ ಈ ತರದ ಗೊಂದಲಗಳು ಕಾಡಕ್ ಶುರು ಆಗೇ ಆಗುತ್ತೆ ಜೆನ್ಯೂನ್ಲಿ. ಇದಕ್ಕಿಂತ ಮುಂಚೆ ಯಾರೋ ಹೇಳ್ತಾ ಇದ್ರು, ಅವ್ರು ಯಾವ್ದೋ ಒಂದು 2-3 ವಿಡಿಯೋ ಬಂತು, ಅವ್ರ ಆಚೆ ನಿಂತ್ಕೊಂಡು ಸ್ಮೋಕ್ ಮಾಡ್ತಾ ಇರೋದು ಅಂತ. ಸ್ಮೋಕ್ ಮಾಡೋದು ಅಂದ್ರೆ ಜಾಲಿಯಾಗಿರ್ತಾರೆ ಅಂತ ಹೇಳಿದ್ರು. ಎಂತದೂ ಇಲ್ಲ. ಯಾರಾದ್ರೂ ಒಬ್ರು ಸ್ಮೋಕ್ ಮಾಡ್ತಾ ಇದಾರೆ, ಅಲ್ಲಿ ಬಾಲ್ಕನಿಲಿ ಕುತ್ಕೊಂಡು ನಗ್ತಾ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ತಲೆಯಲ್ಲಿ ಗೊಂದಲ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಅದು ನಾನು ಇಲ್ಲಿ ಕುತ್ಕೊಂಡು ಖುಷಿಯಾಗಿ ಮಾತಾಡ್ತೀನಿ, ಬಟ್ ಒಳಗೋಗ್ಬಿಟ್ಟು ನಾನು ಅಳ್ಬಹುದಲ್ಲ. ಸೊ ಎಲ್ರಿಗೂ ಅವ್ರದೇ ಆದಂತಹ ಸಮಸ್ಯೆಗಳು ಇದ್ದೇ ಇರುತ್ತೆ. ಇಂಥ ಒಂದು ಸೆನ್ಸಿಟಿವ್ ಟೈಮ್ ಅಲ್ಲಿ ಜಡ್ಜ್ ಮಾಡಕ್ ಹೋಗ್ಬೇಡಿ ಯಾವುದೇ ಒಬ್ಬ ಕಲಾವಿದನನ್ನ ಅಂತ. ಬಿಕಾಸ್ ಈ ಜಡ್ಜ್ಮೆಂಟ್ ತಗೊಂಡು ಅಲ್ಲಿ ಒಳಗಿನ ಜಡ್ಜ್ಮೆಂಟ್ ಪರ್ಸನಲ್ ಆಗಿ ತಗೊಂಡು ಆಮೇಲೆ ವೋಟಿಂಗ್ ಮೇಲೆ ಸಮಸ್ಯೆ ಆಗ್ಬಿಡುತ್ತೆ. ಸೊ ಈಕ್ವಲ್ ಆಗಿ, ಫೇರ್ ಆಗಿ, ನ್ಯಾಯವಾಗಿ ಎಲ್ಲ ತರದ ವೋಟಿಂಗು ಇದೆಲ್ಲ ನಡೀಲಿ. ಬಟ್ ಸದ್ಯಕ್ಕೆ ಒಳಗ್ ಬಿಟ್ಕೊಡಿ ಅಂತ ಮಾತ್ರ ಕೇಳ್ಕೊಂತಾ ಇರೋದು ನಾನು ನಮ್ಮ ಸರ್ಕಾರಕ್ಕೆ. ನಿಜ, ಎಷ್ಟೋ ಕಂಟೆಸ್ಟೆಂಟ್ಸು ತಮ್ಮ ಕರಿಯರ್ಗೆ ಒಂದು ಬ್ರೇಕ್ ಹಾಕಿ ಇದರಲ್ಲಿ ಏನೋ ಒಂದು ಮಾಡೋಣ ಅಂತ ಹೇಳಿ ಬಂದವರು ಸಾಕಷ್ಟು ಜನ ಇರ್ತಾರೆ ಅಲ್ಲಿ ಅಮಿತ್. ಹೌದು, ಖಂಡಿತ 100% ನಿಜ. ಈಗ ನಾನು ಅಷ್ಟೇ ನನ್ನ ಕರಿಯರ್ಗೆ ಒಂದು ದೊಡ್ಡ ಬ್ರೇಕ್ ಹಾಕ್ಬಿಟ್ಟೆ ಬಂದಿದ್ದು. ನಾನು ಆ ಕರಿಯರ್ ಬಿಟ್ಬಿಟ್ಟೆ ಬಂದಿದ್ದು. ನಾನು ಇಷ್ಟು ಬೇಗ ಆಗುತ್ತೆ ಅನ್ನುವಂತಹ ಒಂದು ಮೈಂಡ್ ಸೆಟೇ ಇರಲಿಲ್ಲ. ಫೈನಲ್ಸ್ ವರ್ಗೂ ಇರ್ತೀನಿ ಅಂದಿದ್ದೆ ಮೈಂಡ್ ಸೆಟ್ ಇದ್ದಿದ್ದು. ಇಷ್ಟು ಬೇಗ ಪೊಟೆನ್ಶಿಯಲ್ ತೋರಿಸದೆ ಇಷ್ಟು ಬೇಗ ಬಂದ್ಬಿಟ್ನಲ್ಲ ಆಚೆ ಅನ್ನುವಂತಹ ಒಂದು ಬೇಜಾರು ನನಗೆ ಇದೆ. ಅವ್ರಿಗೆ ಇಮ್ಯಾಜಿನ್ ಮಾಡಿ, ಅವ್ರು ಎಲಿಮಿನೇಟು ಆಗಿಲ್ಲ, ಅವ್ರಿಗೆ ಇನ್ನೆಷ್ಟು ಬೇಜಾರಾಗಿರ್ಬಹುದು.
ಸೊ ಎಲ್ಲೋ ಒಂದ್ ಕಡೆ ಥೆರಪಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಇಂಥ ಟೈಮಲ್ಲಿ. ಅವ್ರಿಗೆ ಎಲ್ಲಾದ್ರೂ ಮೆಂಟಲ್ ಪ್ರೆಷರ್ ಏನಾದ್ರು ಇರೋದ್ರಲ್ಲಿ ಐ ಆಮ್ ಪ್ರಿಟಿ ಶೋರ್ ಈ ಕಾಲದ ಈ ಶೋನಲ್ಲಿ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ ಅವ್ರ ಜೊತೆ. ಐ ಆಮ್ ಪ್ರಿಟಿ ಶೋರ್ ಅವ್ರು ಹೋಗಿ ಏನಾದ್ರು ಸಮಸ್ಯೆ ಇದ್ರೆ ಅವ್ರ ಜೊತೆ ಮಾತಾಡುವಂತಹ ಆ ಒಂದು ಸೌಲಭ್ಯ ಕೂಡ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಅದನ್ನ ಉಪಯೋಗಿಸ್ಕೊಂಡು ಅವ್ರು ಸ್ವಲ್ಪ ಮೆಂಟಲಿ ಸ್ವಲ್ಪ ದೃಢವಾಗಿ ಶೋಗ್ ಒಳಗೆ ಹೋಗಕ್ ರೆಡಿ ಆದ್ರೆ ಎಲ್ಲ ಸರಿ ಹೋಗುತ್ತೆ, ಸೂಪರ್ ಆಗಿ ಬರುತ್ತೆ. ಬಿಗ್ ಬಾಸ್ ಸೀಸನ್ 12 ಇನ್ನೂ ಅದ್ದೂರಿಯಾಗಿ ನಡುತ್ತೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಜ, ಆಟದ ಸ್ಟ್ರಾಟಜಿ ಬದಲಾಗತ್ತಾ ಅಂತ ಹೇಳಿ ಅಮಿತ್. ಯಾಕಂದ್ರೆ ಇಷ್ಟು ದಿನ ಇದ್ದಿದ್ದು ಅದು ಒಂದು ರೀತಿಯಾದಂತಹ ಆಟ, ಅವರದ್ದೇ ಆದಂತಹ ಒಂದಿಷ್ಟು ಗುಂಪುಗಳಿದ್ವು, ಅವರದ್ದೇ ಆದಂತಹ ಕ್ಲೋಸ್ ಸರ್ಕಲ್ಗಳಿದ್ವು. ಈಗ ಹೊರಗಡೆ ಬಂದಿದ್ದಾರೆ, ಒಂದ್ಸಲ ಹೊರಗಡೆ ಬಂದು ಒಳಗಡೆ ಹೋಗೋದು ಅಂದ್ರೆ ಮತ್ತೆ ಡೈನಾಮಿಕ್ಸ್ ಚೇಂಜ್ ಆಗುವುದು. ಹಾಗಾಗಿ ಆಟದಲ್ಲೂ ಕೂಡ ಜನ ಬದಲಾವಣೆಯನ್ನ ನಿರೀಕ್ಷೆ ಮಾಡಬಹುದಾ ಅಂತ ಹೇಳಿ. ಖಂಡಿತ ನಿರೀಕ್ಷೆ ಮಾಡಬಹುದು, ಖಂಡಿತ ಬದಲಾಗುತ್ತೆ. ನಾವೆಲ್ಲ ಮನುಷ್ಯರೇ ಅಲ್ವಾ, ಅಲ್ಲಿಂದ ನಾವು ಕಂಟಿನ್ಯೂ ಮಾಡಕ್ ಆಗಲ್ವಲ್ಲ. ಈ ಟೇಕ್ 2 ಟೇಕ್ 3 ಅಂತೆಲ್ಲ ಅಲ್ಲಿ ಮನೆ ಒಳಗೆ ವರ್ಕೌಟ್ ಆಗಲ್ವಲ್ಲ. ಎಲ್ಲಿಂದ ಕಂಟಿನ್ಯೂ ಮಾಡುವಂತಹ ಒಂದು ಅವಕಾಶನೇ ಇರಲ್ಲ. ಅಫ್ಕೋರ್ಸ್ ಆಟದ ರೀತಿ ಎಲ್ಲ ಬದಲಾಗುತ್ತೆ. ಈಗ ಅಲ್ಲಿರುವಂತಹ ತಂಡದವರು ಸ್ವಲ್ಪ ಸ್ಟ್ರಿಕ್ಟ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಚೆ ಯಾರಾದ್ರೂ ಬಂದು ಏನಾದ್ರು ಮೆಸೇಜ್ ಕೊಡ್ಬೇಕು ಅಂತ ಬಂದಾಗ, ಅಥವಾ ಪೊಲೀಸ್ ಸಿಬ್ಬಂದಿಗಳು ಅಕ್ಕಪಕ್ಕದಲ್ಲಿ ಏನಾದ್ರು ಮೆಸೇಜ್ ಕೊಡ್ಬೇಕು ಅಂತ ಬಂದಾಗ, ಎಲ್ಲೋ ಒಂದ್ ಕಡೆ ಅವ್ರಿಗೂ ಮಾತಾಡಕ್ ಬಿಡಲ್ಲ. ಎಕ್ಸ್ಟ್ರಾ ಯಾವುದೇ ತರದ ಮಾತುಗಳು ಅಥವಾ ಫೀಡ್ಬ್ಯಾಕ್ ಕೊಡಕ್ಕೆ ಬಿಡಲ್ಲ 100%. ಅಷ್ಟಂತೂ ಗೊತ್ತು ನಂಗೆ, ಅಷ್ಟು ನಂಬಿಕೆ ಇದೆ. ಬಟ್ ಅವ್ರು ವಾಪಸ್ ಹೋಗಾದ್ಮೇಲೆ ಖಂಡಿತ ಬದಲಾಗೇ ಆಗುತ್ತೆ, ಎಲ್ಲ ಚೇಂಜ್ ಆಗೇ ಆಗುತ್ತೆ. ಬಟ್ ಆ ಚೇಂಜ್ ಒಳ್ಳೇದು ಆಗಿರಬಹುದು. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡಿ. ಲೆಟ್ಸ್ ಲುಕ್ ಅಟ್ ದ ಪಾಸಿಟಿವ್ಸ್. ಆಗುತ್ತೆ. ನಿಜ. ನಾನು ಎರಡು ಎಕ್ಸಾಂಪಲ್ನ ಹೇಳಬೇಕು ಅಂದ್ಕೊಂಡೆ. ಒಂದು, ಶಶಿ ಅವರು ಬಿಗ್ ಬಾಸ್ನಲ್ಲಿ ಇದ್ದಂಥ ಟೈಮ್ನಲ್ಲಿ ಒಂದ್ಸಲ ಕೈ ಮುರ್ಕೊಂಡು ಹೊರಗಡೆ ಬರ್ತಾರೆ. ಮತ್ತೊಂದ್ಸಲ ಚೈತ್ರಾ ಕುಂದಾಪುರ ಅವರು ಕೂಡ ಬೇರೆ ರೀಸನ್ಸ್ಗಳ ಕಾರಣಕ್ಕಾಗಿ ಅವ್ರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಒಂದು ಮಾತಿತ್ತು, ಅವರಿಗೆ ಹೊರಗಡೆ ಇರೋರ ಜೊತೆ ಒಂದಷ್ಟು ಜನರ ಜೊತೆ ಮಾತನಾಡೋದಕ್ಕೆ ಅವಕಾಶ ಸಿಕ್ತು. ಏನ್ ನಡೀತಾ ಇದೆ ಬಿಗ್ ಬಾಸ್ನಲ್ಲಿ, ತಾವು ಯಾವ ರೀತಿ ತಮ್ಮನ್ನ ತೋರಿಸಲಾಗ್ತಾ ಇದೆ ಅಥವಾ ತಮ್ಮ ಆಟ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನ ಮಾತಾಡೋದಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ಅವರು ಒಳಗಡೆ ಬಂದ ನಂತರ ಕಂಪ್ಲೀಟ್ ಗೇಮ್ ಅನ್ನೇ ಚೇಂಜ್ ಮಾಡಿಬಿಟ್ರು, ಸ್ಟ್ರಾಟಜಿನೇ ಚೇಂಜ್ ಮಾಡಿಬಿಟ್ರು ಅಂತ ಹೇಳಿ. ಬಟ್ ನಮ್ಗೆ ಗೊತ್ತಿದೆ, ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಸಲ ಒಳಗಡೆ ಹೋದ್ರೆ ಹೊರಗಡೆಯ ಪ್ರಪಂಚದಿಂದ ಕಂಪ್ಲೀಟ್ ಡಿಸ್ಕನೆಕ್ಟ್ ಆಗಿ ಆಡುವಂಥದ್ದೇ ಬಿಗ್ ಬಾಸ್ನ ಒಂದು ಆಟ. ಬಟ್ ಹೀಗೆ ಹೊರಗಡೆ ಬಂದು ಒಳಗಡೆ ಹೋಗೋದ್ರಿಂದ ಆ ಮೂಲ ಒಂದು ಅವರ ಕೋರ್ ಥೀಮ್ ಏನಿದೆ ಅದಕ್ಕೆ ಅಫೆಕ್ಟ್ ಆಗತ್ತಾ ಅಂತ ಹೇಳಿ ಅಮಿತ್. 100% ಅಫೆಕ್ಟ್ ಆಗುತ್ತೆ. ಬೇಜಾರಾಗುವಂತಹ ವಿಚಾರ ಏನಂದ್ರೆ ಸಿಕ್ಕಾಪಟ್ಟೆ ಸರ್ಕಾಸ್ಟಿಕ್ ಇದು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಒಂದು ಟ್ಯಾಗ್ ಲೈನ್. ಬಟ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಸರ್ಕಾರದ ಕಡೆಯಿಂದ ಬಂತಲ್ಲ, ಅದೇ ಬೇಜಾರಿನ ವಿಚಾರ ನಮ್ಗೆ. ಬಟ್ ಐ ಜೆನ್ಯೂನ್ಲಿ ಫೀಲ್ 100% ಚೇಂಜ್ ಆಗುತ್ತೆ. ಅವರ ಸ್ಟ್ರಾಟಜಿ, ಮೈಂಡ್ ಸೆಟ್, ಅವ್ರು ಆಡುವಂತಹ ಮಾತುಗಳೆಲ್ಲ ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ಒಂದ್ 5 ನಿಮಿಷದ ಹಿಂದೆ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದ್ರು, ಈಗ ಇಲ್ಲಿ ಸಡನ್ ಆಗಿ ಬಂದು ರೆಸಾರ್ಟ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಇಲ್ಲಿ ಅಫ್ಕೋರ್ಸ್ ಎಲ್ಲ ವಾಪಸ್ ಎಲ್ಲರೂ ಮಾತಾಡಕ್ ಶುರು ಮಾಡ್ತಾರೆ. ಅದು ಆಟ ಅಷ್ಟೇ, ಅದು ಗೇಮ್ ಅಷ್ಟೇ, ಅಲ್ಲಿ ಆತರ ಇದ್ವಿ, ಇಲ್ಲಿ ಆತರ ಇರಲ್ಲ, ನಾವು ಫ್ರೆಂಡ್ಸ್ ಆಗಿರೋಣ, ಒಟ್ಟಿಗಿರೋಣ ಅಂತ ಹೇಳಿರ್ತಾರೆ. ಸಡನ್ ಆಗಿ ಇದನ್ನ ಹೊಡೆದಾಕ್ಬಿಟ್ಟು ಅಲ್ಲೋಗಿ ಚೇಂಜ್ ಆಗಲ್ಲ. ಅಲ್ಲಿ ಹೋಗಿ ಅಲ್ಲೊಂದು 2 ದಿನ ಟೈಮ್ ತಗೊಂತಾರೆ. ಪಟ್ಟಂತ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಮಾಡಬೇಕು. ಅಲ್ಲಿರುವಂತಹ ಆಕ್ಟರ್ಸ್ ಮೇ ಬಿ ಮಾಡಬಹುದು, ಬೇರೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬಟ್ ಏನೇ ಇದ್ರು ಒಳ್ಳೇದಾಗ್ಲಿ. 100% ಕಾರ್ಯಕ್ರಮ ಬಂದೇ ಬರುತ್ತೆ. ಕರ್ನಾಟಕ ಜನತೆಗೆ ಹೇಳ್ತಾ ಇರೋದು ಒಂದು ಸಣ್ಣ ಮೆಸೇಜ್ ಇಷ್ಟೇ, 100% ಬಂದೇ ಬರುತ್ತೆ. ಭರವಸೆಯನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲರೂ ನಿಮ್ಮ ಫೇವ್ರೆಟ್ ಕಲಾವಿದರು ಬಂದು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಬಿಗ್ ಬಾಸ್ ಸೀಸನ್ 12 ನಡೆದೇ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿದ್ಯಾಶ್ರೀ ಅವರೇ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಅಮಿತ್. ಥ್ಯಾಂಕ್ ಯು. ಮಾಜಿ ಸ್ಪರ್ಧಿ ಅಮಿತ್ ಮಾತನಾಡ್ತಾ ಇದ್ರು. ಅಮಿತ್ ಇದೇ ಸೀಸನ್ ನಲ್ಲಿ ಆಟವನ್ನ ಆಡ್ತಾ ಇದ್ದಂಥವ್ರು. ಒಂದು ವಾರದಲ್ಲಿ ಅವರು ಬಿಗ್ ಬಾಸ್ ನಿಂದ ಹೊರಗಡೆ ಬರುವಂತಹ ಸಿಚುವೇಶನ್ ನಿರ್ಮಾಣ ಆಯಿತು. ಎಲಿಮಿನೇಟ್ ಆಗಿ ಹೊರಗಡೆ ಬಂದ್ರು. ಬಟ್ ಈಗಿರುವಂತಹ ಕಂಟೆಸ್ಟೆಂಟ್ಸ್ ಅವರು ಫೇಸ್ ಮಾಡ್ತಾ ಇರುವಂತಹ ಸಮಸ್ಯೆ, ಈಗ ಆಲ್ ಆಫ್ ಸಡನ್ ಬಿಗ್ ಬಾಸ್ ಶೋನ ಸ್ಥಗಿತ ಮಾಡಿರೋದ್ರಿಂದ ಗೊತ್ತಿಲ್ಲ ಯಾವಾಗ ರೀಓಪನ್ ಆಗುತ್ತೆ, ಯಾವಾಗ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿ ಸಿಗ್ತಾ ಇಲ್ಲ. ಒಂದಿಷ್ಟು ಇನ್ಫಾರ್ಮೇಶನ್ ಅಂತೂ ಲಭ್ಯ ಆಗ್ತಾ ಇದೆ. ಮಧ್ಯಾಹ್ನ 2:00 ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ನಡೆಯೋದಿದೆ. ಬಟ್ ಸ್ಪರ್ಧಿಗಳ ಮೇಲೆ ಆಗ್ತಾ ಇರುವಂತಹ ಒತ್ತಡ, ಅವ್ರ ಮೇಲೆ ಆಗ್ತಾ ಇರುವಂತಹ ಪ್ರೆಷರ್, ಅದರ ವಿಚಾರವಾಗಿ ಅವ್ರು ಮಾತನಾಡ್ತಾ ಇದ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.